ಬಾದಾಮಿ ಸುದ್ದಿ. ಕರ್ನಾಟಕ ಲೋಕಾಯುಕ್ತ ಬಾಗಲಕೋಟ ಜಿಲ್ಲೆಯ ಅಧಿಕಾರಿಗಳಿಂದ ಬಾದಾಮಿಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಹಾಗೂ ಅಹವಾಲು ಸ್ವೀಕಾರ ಸಭೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು. ಬಾದಾಮಿ ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯಿತು. ಬಾದಾಮಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಜನರು ತಮ್ಮ ಕುಂದುಕೊರತೆ ಬಗ್ಗೆ ಅರ್ಜಿ ಮತ್ತು ಸಮಸ್ಯೆ ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ಬಾದಾಮಿ ತಾಲೂಕ್ ಪಂಚಾಯತ್ ಅಧಿಕಾರಿಗಳು, ಬಾದಾಮಿ ತಹಸೀಲ್ದಾರ್ ಮಧುರಾಜ್ ಕೆ ಅವರು, ಬಾಗಲಕೋಟ ಲೋಕಾಯುಕ್ತ ಹಿರಿಯ ಅಧಿಕಾರಿಗಳು, ಸಾರ್ವಜನಿಕರು ಇದ್ದರು. ವರದಿ YH ವಾಲಿಕಾರ್, ವಾತಾಪಿ ಟೈಮ್ಸ್ ನ್ಯೂಸ್, ಬಾದಾಮಿ. ಈಗ ಸಕಾಲದೊಳಗೆ ಅಪ್ಲಿಕೇಶನ್ ಮಾಡುವಾಗ ಜನಗಳಿಗೆ ಇಲ್ಲಿಂದ 30 ಕಿಲೋಮೀಟರ್ 40 ಕಿಲೋಮೀಟರ್ ಅಪ್ರೋಚ್ ಆಗೋದಿಲ್ಲ ಬಡವರಿಗೆ. ನಮ್ಮ ನೋವಾಡ ಇಲ್ಲಿ ಬಂದು ಅಪ್ರೋಚ್ ಆಗೋದಿಲ್ಲ, 3 and 4 times ರೀಚ್ ಆಗೋಲ್ಲ, ಹಾಗೆ ಒಂದು ಹೋರಾಟ. ಹಾಗೆ ಸಕಾಲದೊಳಗೆ ಯಾವ ರೀತಿ ಅದು ಲೋಕಾಯುಕ್ತರಿಗೆ ಒಂದು ಮನವಿ ಮಾಡಿಸೋದು, ಡಿಜಿಟಲಿ ಸರ್ಕಾರಕ್ಕೆ ಒಂದು ಅಪ್ರೋಚ್ ಮಾಡಬೇಕು. ಅಲ್ಲಿ ಮೂರು ಸೌಕರ್ಯ 1999 BJP ಆಗೈತಿ, ಎಲ್ಲ ಲೀಗಲ್ ಆಗಿ ಅಲ್ಲಿ ನಮ್ಗೆ ಏನಿತ್ತು SC ST ಸೇರಿ ಎಲ್ಲ ಕೊಟ್ಟಿದ್ದು ಆಮೇಲೆ SP ಅವರು ನಮ್ಮದು ಮುಂದುವರೆದ